ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನಾನು ಮೃದುವಾಗಿ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಆ ರೀತಿ ಮಾಡ್ತೀನಿ ನೋಡಿ. ಪಡ್ಡು ಹಿಟ್ಟು ರೆಡಿ ಇತ್ತಂದರೆ ಬೆಳಿಗ್ಗೆ ನಾಷ್ಟ ಬೇಗ ಮಾಡ್ಕೊಂಡ್ಬಿಡ್ಬೋದು ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಪಡ್ಡು. ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ. 1 ಬೌಲು ನೆನೆಸಿರೋ ಅಕ್ಕಿ, ರೇಷನ್ ಅಕ್ಕಿ, ಅರ್ಧ ಬೌಲು ಉದ್ದಿನಬೇಳೆ, ಮೆಂತೆ, ಅವಲಕ್ಕಿ ನೆನೆಸಿರೋದು ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ರುಬ್ಕೊಂಬರೋಣ ಬನ್ನಿ. ನೋಡಿ, ಎಲ್ಲವನ್ನು ಹಾಕಿ ರುಬ್ಬಿ ಆದಮೇಲೆ ಯಾವ ಥರ ಕಾಣ್ತಿದೆ ನೋಡಿ. ಇವಾಗ ಇಷ್ಟು ಇದೆ ಅಲ್ವಾ, ಮುಚ್ಚಿಟ್ಬಿಟ್ಟು ಓವರ್ ನೈಟ್ ಎಲ್ಲ ನೆನೆಯಲ್ಲಿಡೋಣ ಬನ್ನಿ. ನೋಡಿ, ಇವಾಗ ಮಾರ್ನಿಂಗ್ ಯಾವ ರೀತಿ ಹಿಟ್ಟು ಉಬ್ಬಿ ಬಂದಿದೆ ನೋಡಿ. ನೋಡಿ ಎಷ್ಟು ಹಗುರಾಗಿದೆ ನೋಡಿ. ಈ ಥರ ಬಂದರೆ ಪಡ್ಡು ಸಖತ್ತಾಗಿರ್ತವೆ, ಸ್ಮೂತಾಗಿ ಬರ್ತವೆ ನೋಡಿ. ಅರ್ಧ ಇತ್ತಲ್ವಾ ರುಬ್ಕೊಂಡಾಗ, ಇವಾಗ ನೋಡಿ ಫುಲ್ಲಾಗಿದೆ ನೋಡಿ. ಹಿಟ್ಟು ಸಖತ್ತಾಗಿ ಬಂದಿದೆ. ಇಷ್ಟು ನೆನೆಬೇಕು. ಈ ಥರ ಇದ್ದರೆ ಪಡ್ಡು ಸೂಪರಾಗಿ ಬರ್ತವೆ ನೋಡಿ ಫ್ರೆಂಡ್ಸ್. ಬನ್ನಿ, ಇವಾಗ 1 ಬೌಲ್ಗೆ ಸ್ವಲ್ಪ ಹಿಟ್ಟು ತಗೊಳ್ಳೋಣ. ಇವಾಗ ಸದ್ಯ ಎಷ್ಟು ಮಾಡ್ತೀವಲ್ಲ ಅಷ್ಟು ಹಿಟ್ಟು ತಗೊಂಡಿದ್ದೀನಿ ನೋಡಿ ನಾನು. ಅದಕ್ಕೇ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊತಿದ್ದೀನಿ ನೋಡಿ. ಜೀರಿಗೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ ಮತ್ತು ಜೀರ್ಣ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ ನೋಡಿ. ಮಸಾಲ ಪಡ್ಡು ಅಂತೂ ಸೂಪರ್ ಸಖತ್ತಾಗಿರ್ತೈತೆ. ನೀವು ಒಂದ್ಸಲ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೂಪರಾಗಿ ಸಖತ್ತಾಗಿರ್ತೈತೆ ನೋಡಿ. ಬನ್ನಿ, ಇವಾಗ ಪಡ್ಡು ಹಂಚಿಗೆ ಎಣ್ಣೆ ಕಾದ್ಮೇಲೆ ಪಡ್ಡು ಹಾಕ್ತಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ 1 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಇವಾಗ ತಿರುಗಿ ಹಾಕೋಣ ಅವನ್ನ. ಸಖತ್ತಾಗಿ ಅಂದರೆ ಸಖತ್ತಾಗಿ ಬಂದವ ನೋಡಿ. ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ಸಖತ್ತಾಗಿ ಬಂದಿದೆ ನೋಡಿ. ಚಟ್ನಿ ಜೊತೆಗೆ ಪಡ್ಡು ಸೂಪರ್ ಕಾಂಬಿನೇಷನ್ ನೋಡಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಂತ ನೋಡಿದ್ರಲ್ವ, ಅದೇ ರೀತಿ ನೀವು ಮಾಡಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಮಾಡಿದರೆ. ಎಂಡ್ವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.